ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ಕೋರಿಂಗ್ ಪ್ಯಾಕೇಜ್ ಗಣಿತ 2024-25ನೇ ಸಾಲಿಗಾಗಿ 10ನೇ ತರಗತಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗಾಗಿ 100ಕ್ಕೆ 100 ಅಂಕಗಳಿಕೆಗಾಗಿ ಪ್ರತಿ ಘಟಕಕ್ಕೆ 5 ಕಿರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಈ ಒಂದು ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ನಾನು 6 ಘಟಕಗಳಿಗೆ ಸಂಬಂಧಪಟ್ಟಿರುವಂತೆ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ವಿಡಿಯೋದಲ್ಲಿ ನಿರ್ದೇಶಾಂಕ ರೇಖಾಗಣಿತ ಘಟಕವನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ತ್ರಿಭುಜಗಳನ್ನು ಹೊರತುಪಡಿಸಿ ಎಲ್ಲ ಮೊದಲನೇ ಸೆಮಿಸ್ಟರ್ ನಲ್ಲಿ ಬರುವಂತೆ ಎಲ್ಲ ಘಟಕಗಳಿಗೆ ನಾನು ಸ್ಕೋರಿಂಗ್ ಪ್ಯಾಕೇಜ್ ಅನ್ನ ಮಾಡಿರುತ್ತೇನೆ. ಪ್ರತಿ ಘಟಕಕ್ಕೆ 5 ಕಿರು ಪರೀಕ್ಷೆಗಳು. ಈ ಒಂದು ವಿಡಿಯೋದಲ್ಲಿ ನಾವು ಘಟಕವಾರು ಕಿರು ಪರೀಕ್ಷೆ ಹೊಸ ಪಠ್ಯಕ್ರಮದ ಪ್ರಕಾರ ಮೊದಲನೇ ಕಿರು ಪರೀಕ್ಷೆ ಘಟಕ 7 ಘಟಕ ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಾಮಿಟ್ರಿ ವಿಷಯ ಗಣಿತ ತರಗತಿ 10 ಸಮಯ 45 ನಿಮಿಷ ಅಂಕಗಳು 20 ಅಂತ. ಈಗ ಪ್ರಶ್ನೆಗಳನ್ನು ಓದ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರುವ 1 ಅಂಕದ 2 ಪ್ರಶ್ನೆಗಳು, ಒಟ್ಟು 2 ಅಂಕಗಳು. ಒಂದನೇ ಪ್ರಶ್ನೆ, y ಅಕ್ಷದಿಂದ P3 4 ಬಿಂದುವಿಗೆ ಇರುವ ದೂರ 3 ಮಾನಗಳು, 4 ಮಾನಗಳು, 5 ಮಾನಗಳು, 7 ಮಾನಗಳು. ಎರಡನೇ ಪ್ರಶ್ನೆ, ಮೂಲ ಬಿಂದು P ಬ್ರಾಕೆಟ್ AB P ಆಫ್ AB ಗಳ ನಡುವಿನ ದೂರ ಅಂದ್ರೆ ಮೂಲ ಬಿಂದುವಿನಿಂದ P ಬಿಂದುವಿಗೆ ಇರತಕ್ಕಂಥ ದೂರ ಸ್ಕ್ವೇರ್ ರೂಟ್ ಆಫ್ a² + b² ಸ್ಕ್ವೇರ್ ರೂಟ್ ಆಫ್ a² - b² ಸ್ಕ್ವೇರ್ ರೂಟ್ ಆಫ್ a - b ಸ್ಕ್ವೇರ್ ರೂಟ್ ಆಫ್ a + b. ಈಗ 1 ಅಂಕದ ಮತ್ತೆ 2 ಪ್ರಶ್ನೆಗಳು. ಮೂರನೇ ಪ್ರಶ್ನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ನಾಲ್ಕನೇ, ಒಂದು ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯುವಂಥದ್ದು. ಇನ್ನು ಮೂರನೇ ಪ್ರಶ್ನೆ 2 ಅಂಕದ ಪ್ರಶ್ನೆ, 3 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 6. ಐದನೇ ಪ್ರಶ್ನೆ, P ಆಫ್ 23 ಮತ್ತು Q ಆಫ್ 42 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ. ಆರನೇ ಪ್ರಶ್ನೆ 12, 5 ಬಿಂದುವಿಗೆ ಎದು x ಅಕ್ಷದಿಂದ ಬಿದು y ಅಕ್ಷದಿಂದ ಇರುವ ದೂರವನ್ನ ಕಂಡುಹಿಡಿಯಿರಿ ಅಂತ. ಇನ್ನು ಏಳನೇ ಪ್ರಶ್ನೆ 3, 1, 0x ಬಿಂದುಗಳ ನಡುವಿನ ದೂರ 5 ಮಾನಗಳಾದರೆ x ನ ಬೆಲೆ ಎಷ್ಟಿರಬೇಕು ಅಂತಕ್ಕಂಥ ಕಂಡುಹಿಡಿತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 8ನೇ ಪ್ರಶ್ನೆ, ಒಂದು ತ್ರಿಭುಜದ ಸರಂಗಗಳು P ಆಫ್ 8 - 4 Q ಆಫ್ 9 5 ಮತ್ತು R ಆಫ್ 0 4 ಆಗಿದ್ದಾಗ ಅದು ಸಮದ್ವಿಬಾಹು ತ್ರಿಭುಜವಾಗಿರುತ್ತದೆ ಎಂದು ತೋರಿಸಿ ಅನ್ನುವಂಥದ್ದು. ಇನ್ನು 9ನೇ ಪ್ರಶ್ನೆ, P ಬಿಂದುವಿನ ನಿರ್ದೇಶಾಂಕ 0y ಬಿಂದುವು A ಬಿಂದುವಿನ ನಿರ್ದೇಶಾಂಕ 3 0 ಮತ್ತು B ಬಿಂದುವಿನ ನಿರ್ದೇಶಾಂಕ 3 2 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದಾಗ y ಯ ಬೆಲೆಯನ್ನು ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ, ಕೊಟ್ಟಿರುವಂತಹ ಬಿಂದುಗಳು 4 ಆ ಶೃಂಗಗಳು 4 ಶೃಂಗಗಳನ್ನ ಕೊಡಲಾಗಿದೆ, ಶೃಂಗಗಳ ಬಿಂದುಗಳನ್ನು ಕೊಡಲಾಗಿದೆ. ಇದು ಚೌಕದ ಶೃಂಗಗಳು ಅಂತ ತೋರಿಸಿ ಅಂತ ಇದೆ, ಚೌಕದ ಶೃಂಗಗಳು. ಈಗ ಘಟಕ ಪರೀಕ್ಷೆ ಎರಡನೆಯದು ಅದೇ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತೆ 1ನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ಈಗ ಮೇನ್ ಪ್ರಶ್ನೆಗಳನ್ನು ನಾನು ಈಗಾಗಲೇ ಓದಿ ಅವುಗಳಿಗೆ ಅಂಕಗಳನ್ನು ಮೇಲ್ಗಡೆ ಹೇಳಿನಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕಂಟಿನ್ಯೂ ಆಗಿರುತ್ತೆ. ಮೂಲ ಬಿಂದು ಮತ್ತು -12 5 ಬಿಂದುಗಳ ನಡುವಿನ ದೂರವು 13 -12 10 ಮತ್ತು 5 ಮಾನಗಳು ಅಂತ. ಎರಡನೇ ಪ್ರಶ್ನೆ 2 3 ಮತ್ತು 6 6 ಬಿಂದುಗಳ ನಡುವಿನ ದೂರ 5 ಮಾನ 7 ಮಾನಗಳು 3 ಮಾನಗಳು 4 ಮಾನಗಳು. ಮೂರನೇ ಪ್ರಶ್ನೆ x1 y1 ಮತ್ತು x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂದ್ರೆ ಆ ಸೂತ್ರವನ್ನು ಬರೆಯುವಂಥದ್ದು. ಇನ್ನು 4ನೇ ಪ್ರಶ್ನೆ x ಅಕ್ಷದಿಂದ P ಆಫ್ 43 ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ ಅಥವಾ ಸೂತ್ರವನ್ನು ಬರೆಯಿರಿ. ಇನ್ನು 5ನೇ ಪ್ರಶ್ನೆ A ಬಿಂದುವಿನ ನಿರ್ದೇಶಾಂಕ -6 10 B 3 -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡ AB ಅನ್ನು P ಆಫ್ -4 6 ಬಿಂದು ವಿಭಾಗಿಸುವ ಅನುಪಾತವನ್ನು ಕಂಡುಹಿಡಿಯಿರಿ ಅಂದ್ರೆ m1 ಅನುಪಾತ m2 ಅನ್ನು ಕಂಡುಹಿಡಿತಕ್ಕಂಥ. 6ನೇ ಪ್ರಶ್ನೆ 1 6 ಮತ್ತು 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 7ನೇ ಪ್ರಶ್ನೆ 1 5 2 3 ಮತ್ತು -2 -11 ಎಂಬ ಬಿಂದುಗಳು ಸರಳ ರೇಖಾಗತವೇ ಎಂದು ನಿರ್ಣಯಿಸಿ ಅಂತ. ಸರಳ ರೇಖಾಗತವೇ ಅಥವಾ ಅಲ್ಲ ಅಂತಕ್ಕಂಥ ನಿರ್ಣಯವನ್ನು ಮಾಡ್ತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆಯಲ್ಲಿ 3 ಅಂಕದ 2 ಪ್ರಶ್ನೆಗಳು. 8ನೇ ಪ್ರಶ್ನೆ 3 10 5 2 ಮತ್ತು 14 12 ಈ ನಿರ್ದೇಶಾಂಕಗಳು ಶೃಂಗಗಳಾಗಿರುವ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ.
ತ್ರಿಭುಜದ ಶೃಂಗಗಳಿವೆ, ಅದರ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. 9ನೇ ಪ್ರಶ್ನೆ, ಎ ಬಿಂದುವಿನ ನಿರ್ದೇಶಾಂಕ -2 2 ಮತ್ತು ಬಿ 2 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 4 ಸಮಭಾಗಗಳನ್ನಾಗಿ ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇನ್ನು 4 ಅಂಕದ ಪ್ರಶ್ನೆ, ಇಲ್ಲಿ ಬಿಂದುಗಳನ್ನು ಕೊಟ್ಟಿದ್ದಾರೆ 4 1 2 4y x 6 ಮತ್ತು 3 5 ಬಿಂದುಗಳನ್ನು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇನ್ನು ಘಟಕ ಪರೀಕ್ಷೆ 3ನೇದ್ದು ಮತ್ತೆ 1ನೇ ಪ್ರಶ್ನೆ, 2 3 ಮತ್ತು 0 1 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಕೇಳಿದರೆ 4 ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆ, 4 - 5 ಬಿಂದು ಚತುರ್ಥಕದ ಯಾವ ಭಾಗದಲ್ಲಿ ಬರುತ್ತದೆ ಅಂತ. 1ನೇದ 2ನೇದ 3ನೇದ 4ನೇದ. ಮೂಲ ಬಿಂದು ಮತ್ತು ಪಿ ಕ್ಯೂ ಬಿಂದುಗಳ ನಡುವಿನ ದೂರ ಸೂತ್ರ ಅಂದ್ರೆ ಪಿ ಕ್ಯೂ ಬಿಂದುಗಳನ್ನು ತೆಗೆದುಕೊಂಡು ಮೂಲ ಬಿಂದುವಿನಿಂದ ಈ ಒಂದು ಬಿಂದುವಿಗೆ ಇರತಕ್ಕಂಥ ದೂರವನ್ನು ಬರೀತಕ್ಕಂಥದ್ದು. ಎಕ್ಸ್ ಅಕ್ಷದಿಂದ 4 5 ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ. 5ನೇ ಪ್ರಶ್ನೆ, ಒಂದು ವೃತ್ತ ಕೇಂದ್ರವು ಪಿ ಬಿಂದುವಿನ ನಿರ್ದೇಶಾಂಕ 2 3 ಆಗಿದ್ದು ಆ ವೃತ್ತವು ಎ ಬಿಂದುವಿನ ನಿರ್ದೇಶಾಂಕ 4 3 ಮತ್ತು ಬಿ ಬಿಂದುವಿನ ನಿರ್ದೇಶಾಂಕ x 5 ಬಿಂದುಗಳ ಮೂಲಕ ಹಾದು ಹೋದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. 6ನೇ ಪ್ರಶ್ನೆ, ಪಿ ಬಿಂದುವಿನ ನಿರ್ದೇಶಾಂಕ 2 - 3 ಕ್ಯೂದು 10y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ y ಬೆಲೆಯನ್ನು ಕಂಡುಹಿಡಿಯಿರಿ. 7ನೇ ಪ್ರಶ್ನೆ, XY ಬಿಂದುವು 3 6 ಮತ್ತು -3 4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು y ಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇನ್ನು 3 ಅಂಕದ ಪ್ರಶ್ನೆ, 8ನೇ ಪ್ರಶ್ನೆ, ಎ ಬಿಂದುವಿನ ನಿರ್ದೇಶಾಂಕ 1 - 5 ಬಿ ಇದು -4 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕೂಡ ಕಂಡುಹಿಡಿಯಿರಿ ಅಂತ. 9ನೇ 4 1 -2 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇನ್ನು 10ನೇ ಪ್ರಶ್ನೆ, ಇಲ್ಲಿ 4 ಬಿಂದುಗಳು ಕೊಡಲಾಗಿದೆ. ಚತುರ್ಭುಜ ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ. ಈ 4 ಶೃಂಗಗಳಿಂದ ಒಂದು ಚತುರ್ಭುಜ ಉಂಟಾಗುವುದಾದರೆ ಆ ಉಂಟಾಗಿರುವಂತಹ ಚತುರ್ಭುಜ ಎಂಥದ್ದು ಅಂತಕ್ಕಂಥ ಅದರ ಹೆಸರನ್ನ ಬರೆದು ಅದನ್ನ ಕಾರಣವನ್ನು ಬರೀತಕ್ಕಂಥದ್ದು. ಇನ್ನು 4ನೇ ಕಿರು ಪರೀಕ್ಷೆ, ಲಂಬಭುಜ -3 ಕ್ಷಿತಿಜ ಭುಜ -1 ಆದಾಗ ಬಿಂದುವಿನ ನಿರ್ದೇಶಾಂಕಗಳು ಹೇಗಿರುತ್ತವೆ? -1 -3 -3 -1 0 -1 -3 0 ಅಂತ. ಎರಡನೇದು 2 0 0 3 ಬಿಂದುಗಳ ನಡುವಿನ ದೂರ ಅಂತ ಪ್ರಶ್ನೆ ಕೇಳಿದ್ದಾರೆ. 4 ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. ಒಂದು ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಕಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. 4ನೇ 2 ಬಿಂದುಗಳು x1 y1 ಮತ್ತು x2 y2 ನಡುವಿನ ದೂರ ಸೂತ್ರ ಬರೆಯಿರಿ. 5ನೇ ಪ್ರಶ್ನೆ, ಕಾಸ್ ಥೀಟಾ ಸೈನ್ ಥೀಟಾ ಮತ್ತು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. 6ನೇ 2 1 10 1 6 9 ಬಿಂದುಗಳು ತ್ರಿಭುಜದ ಶೃಂಗಗಳಾದರೆ ತ್ರಿಭುಜದ ವಿಧವನ್ನು ತಿಳಿಸಿ ಅಂತ. 7ನೇ ಪ್ರಶ್ನೆ, ಪಿ ಬಿಂದುವಿನ ನಿರ್ದೇಶಾಂಕ 2 -1 ಬಿಂದುವು a 7 ಮತ್ತು -3a ಬಿಂದುಗಳಿಂದ ಸಮ ದೂರದಲ್ಲಿದ್ದರೆ a ಬೆಲೆಯನ್ನು ಕಂಡುಹಿಡಿಯಿರಿ. 8ನೇ ಪ್ರಶ್ನೆ, ಪಿ ಬಿಂದು ಕ್ಯೂ ಬಿಂದು ಮತ್ತು ಆರ್ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದರೆ 2 3 4k 6 -3 ಈ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. 9ನೇ ಪ್ರಶ್ನೆ, ಒಂದು ವಜ್ರಾಕೃತಿ ಅನುಕ್ರಮ ಶೃಂಗಗಳನ್ನು ಕೊಟ್ಟಿದ್ದಾರೆ 3 0 4 5 -1 4 ಮತ್ತು -2 -1 ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. 10ನೇ ಪ್ರಶ್ನೆ, 4 5 7 6 4 3 1 2 ಬಿಂದುಗಳಿಂದ ಚತುರ್ಭುಜ ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ. ಇನ್ನ ಕೊನೆಯ ಒಂದು ಘಟಕ ಪರೀಕ್ಷೆ 5ನೇ ಘಟಕ ಪರೀಕ್ಷೆ. ಇಲ್ಲಿ ಮೂಲ ಬಿಂದುವಿನಿಂದ 4 3 ಬಿಂದುವಿಗೆ ಇರುವ ದೂರ 5 ಮಾನ 4 ಮಾನ √5 ಮಾನ 1 ಮಾನಗಳು. x ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕಗಳು xy y0 0y x0 ಅನ್ನುವಂಥದ್ದು. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. 3ನೇ ಪ್ರಶ್ನೆ, 2 3 4 1 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. 4ನೇ ಪ್ರಶ್ನೆ, ಒಂದು ರೇಖಾಖಂಡವು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. 5ನೇ ಪ್ರಶ್ನೆ, ಬಿಂದುವಿನ ನಿರ್ದೇಶಾಂಕಗಳು a + b b + c ಮತ್ತು a - b c - b ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. 6ನೇ ಪ್ರಶ್ನೆ, a ಬಿಂದು b ಬಿಂದು c ಬಿಂದು ಮತ್ತು d ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಇವು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ p ಯ ಬೆಲೆಯನ್ನು ಕಂಡುಹಿಡಿಯಿರಿ. 7ನೇ ಪ್ರಶ್ನೆ, 1 5 -4 0 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 8ನೇ ಪ್ರಶ್ನೆ, -5 -1 3 -5 ಮತ್ತು 5 2 ತ್ರಿಭುಜದ ಶೃಂಗಗಳಾದರೆ ತ್ರಿಭುಜದ ವಿಧ ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ.
9ನೇ ಪ್ರಶ್ನೆ ಎ ಮತ್ತು ಬಿ ಗಳು ಕ್ರಮವಾಗಿ -2 -2 ಮತ್ತು 2 -4 ಆಗಿದ್ದು ಎಪಿ ಇಸ್ ಈಕ್ವಲ್ ಟು 3/7 AB ಆಗುವಂತೆ ರೇಖಾಖಂಡ ಎಬಿಯ ಮೇಲೆ ಇರುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇನ್ನು 10ನೇ ಪ್ರಶ್ನೆ ABCD ಶೃಂಗಗಳ ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಈ ಚೌಕದ ಶೃಂಗಗಳಾಗಿವೆ, ಇವೆಲ್ಲ ಏನಾಗಿವೆ, ಚೌಕದ ಶೃಂಗಗಳಾಗಿವೆ. ಎಸಿ ಮತ್ತು ಬಿಡಿ ಕರ್ಣಗಳು ಓ ನಲ್ಲಿ ಛೇದಿಸಿವೆ. ಹಾಗಾದ್ರೆ ಕರ್ಣಗಳ ಉದ್ದವನ್ನ ಮತ್ತು ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಸ್ಕೋರಿಂಗ್ ಪ್ಯಾಕೇಜು, ಇದು ಅಲ್ಲದೇನೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಒಂದು ರೀತಿಯಲ್ಲಿ ಕಲಿಕಾಸರೆ ಪುಸ್ತಕದ ರೀತಿಯಲ್ಲಿ, ಸ್ಕೋರಿಂಗ್ ಪ್ಯಾಕೇಜ್ ಅಂದ್ರೆ ಪ್ರತಿ ಘಟಕಕ್ಕೆ 5 ಕಿರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.